Hi everyone, welcome you all to GMP classes. I am Veena Kiran. Second PUC ನಲ್ಲಿ one of the most important topics reported speech. ಸೊ ಮಾಡೆಲ್ ಪೇಪರ್ 1 ಈ ವರ್ಷ 2025-26 ಎಕ್ಸಾಮ್ಗೆ ಬಿಟ್ಟಿರುವಂತದ್ದು. ಮಾಡೆಲ್ ಪೇಪರ್ 1 ಅಲ್ಲಿ 34ನೇ ಪ್ರಶ್ನೆ ಆಗಿರುತ್ತೆ. ಬನ್ನಿ ಶುರು ಮಾಡೋಣ. ಇಲ್ಲಿ ಕಾನ್ವರ್ಸೇಷನ್ ಇರುತ್ತೆ, ಅದನ್ನ ರಿಪೋರ್ಟೆಡ್ ಸ್ಪೀಚ್ ಗೆ ಚೇಂಜ್ ಮಾಡಬೇಕು. ಫಸ್ಟ್ ರೂಲ್ ಏನಂತಂದ್ರೆ, ಫಸ್ಟ್ ಇಬ್ರು ಮಾತಾಡ್ತಿರ್ತಾರೆ. ಇದು ಆಲ್ಫಾನೋ, ದಿಸ್ ಇಸ್ ಬೋರ್ಜಸ್. ಇವರಿಬ್ರು ಮಾತಾಡೋದನ್ನ ನಾನ್ ಕೇಳಿಸ್ಕೊಳ್ತೀನಿ, ಥರ್ಡ್ ಪರ್ಸನ್. ಇದನ್ನ ಬಂದು ನಾನು ನನ್ನ ಫ್ರೆಂಡ್ ಹತ್ರ ಹೇಳ್ಬೇಕು, ರಿಪೋರ್ಟ್ ಮಾಡ್ಬೇಕು. ಸೊ ಅವಾಗ ನಾನು ಹೇಳುವಾಗ ನೀನು ನಾನು ಅಂತ ಹೇಳಲ್ಲ, ಅವನು ಅವಳು ಅವರು ಅಂತ ಹೇಳ್ತೀನಿ. ಓಕೆ, ಸೊ ಐ ವಿ ಯು ಅನ್ನೋದು ಯಾವಾಗ್ಲೂ ಏನಾಗುತ್ತೆ, ಥರ್ಡ್ ಪರ್ಸನ್ ಪ್ರೊನೌನ್ ಆಗುತ್ತೆ. ಹಿ, ಶಿ, ದೇ. ಅಥವಾ ಹಿ ಇರೋದು ಹಿಮ್ ಆಗ್ಬೋದು, ಹಿಸ್ ಆಗ್ಬೋದು, ಶಿ, ಹರ್, ದೇ, ದೆಮ್, ಈ ರೀತಿ ಬದಲಾವಣೆ ಆಗುತ್ತೆ. ಇದೊಂದು ಜ್ಞಾಪಕ ಇಟ್ಕೊಳ್ಳಿ. ಅಂಡ್ ಪ್ರೆಸೆಂಟ್ ಟೆನ್ಸ್ ಇರೋದೆಲ್ಲ ಪಾಸ್ಟ್ ಆಗುತ್ತೆ. ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ಪಾಸ್ಟ್ ಟೆನ್ಸ್. ಅಂಡ್ ಥರ್ಡ್ ರೂಲ್ ಇಸ್ ಹೆಲ್ಪಿಂಗ್ ವರ್ಬ್ ಇತ್ತು ಅಂದ್ರೆ ಹೆಲ್ಪಿಂಗ್ ವರ್ಬ್ ಇಂದ, ಇಲ್ಲಿ ನೋಡಿ, ಹೆಲ್ಪಿಂಗ್ ವರ್ಬ್ ಇಂದ ವಾಕ್ಯ ಶುರುವಾಗಿದ್ರೆ ಅದನ್ನ ಎಸ್ ನೋ ಕ್ವಶನ್ ಅಂತೀವಿ. ಸೊ ಎಸ್ ಆರ್ ನೋ ಕ್ವಶನ್ಗೆ ಇಫ್ ಅನ್ನೋ ವರ್ಡ್ ಇಂದ ಬಿಗಿನ್ ಮಾಡಬೇಕು. ಓಕೆ, ಬನ್ನಿ ಶುರು ಮಾಡೋಣ ಇವಾಗ. ಆಲ್ಫಾನೋ ಏನ್ ಮಾಡ್ತಿದ್ದಾರೆ, ಕ್ವಶನ್ ಕೇಳ್ತಿದ್ದಾರೆ. ಇದು ಆಸ್ಕಿಂಗ್. ಕೇಳ್ತಿದಾರ ಎಸ್ ಕೇಳ್ತಿದಾರೆ ಅಲ್ವಾ, ಹಾಗಾಗಿ ಆಸ್ಕ್ಡ್ ಅಂತ ಬರಿಬೇಕು. ಆಲ್ಮೋಸ್ಟ್ ಸೆಕೆಂಡ್ PUC ನವರಿಗೆ ಆಸ್ಕ್ಡ್ ಅನ್ನೋದು ಹೆಚ್ಚು ಬಳಕೆ ಆಗುತ್ತೆ, ಈವನ್ 10 ವರೆಗೂ ಕೂಡ. ಆಲ್ಫಾನೋ ಆಸ್ಕ್ಡ್ ವಾಟ್ ಡಬ್ಲ್ಯೂಎಚ್ ವರ್ಡ್ ಅನ್ನು ಹಾಗೆ ಬರಿತೀವಿ. ಈಸ್ ಅಂತ ಏನು ಹೆಲ್ಪಿಂಗ್ ವರ್ಬ್ ಇರುತ್ತೆ ಅದು ಇಲ್ಲಿ ಬರುತ್ತೆ. ಅಂಡ್ ಬ್ಲೈಂಡ್ನೆಸ್ ಅನ್ನೋದು ಇಲ್ಲಿ ಬರುತ್ತೆ. ಓಕೆ, ವಾಟ್ ಸ್ಮಾಲ್ ಲೆಟರ್ ಮಾಡ್ಬೇಕು, ಇಲ್ಲಿ ಕ್ಯಾಪಿಟಲ್ ಇರುತ್ತೆ, ಅದನ್ನ ತೆಗೆದು ಸ್ಮಾಲ್ ಮಾಡ್ಬೇಕು. ವಾಟ್ ಬ್ಲೈಂಡ್ನೆಸ್ ವಾಸ್ ಟು. ಯು ಇರೋದೇನಾಗುತ್ತೆ, ಹಿಮ್ ಆಗುತ್ತೆ. ಇಲ್ಲಿ ಹೇಳಿದೆ ಅಲ್ವಾ, ಯು ಇರೋದು ಹಿ, ಹಿಸ್ ಅಥವಾ ಹಿಮ್ ಆಗುತ್ತೆ. ಅದಕ್ಕೆ ಬೋರ್ಜಸ್ ರಿಪ್ಲೈ ಮಾಡ್ತಾರಲ್ವಾ, ಅವ್ರು ಕೇಳಿರೋದಕ್ಕೆ ರಿಪ್ಲೈ. ಬೋರ್ಜಸ್ replied that it is ಇರೋದೇನಾಗುತ್ತೆ, was ಆಗುತ್ತೆ. It was a way of life ಹಾಗೆ ಬರಿತೀವಿ. Borges replied that, said that, replied that, ಎರಡು ಕಡೆ ಇದನ್ನ that ಅನ್ನ ಬಳಸ್ತೇವೆ. It is becomes was. Way of, it was a way of life. Full stop. ಇನ್ನೂ ಮುಂದುವರೆಸಿದ್ದಾರೆ. ನೀವು ಫುಲ್ ಸ್ಟಾಪ್ ಆದ್ರೂ ಇಡ್ಬೋದು, ಇಲ್ಲ ನಾನು ಫುಲ್ ಸ್ಟಾಪ್ ಇಡೋದಿಲ್ಲ ಅನ್ನೋದಾದ್ರೆ ಅಂಡ್ ಅಂತ ಸೇರಿಸಿ ನೀವು ಕಂಟಿನ್ಯೂ ಮಾಡ್ಬೋದು. ವೇ ಆಫ್ ಲೈಫ್ ಅಂಡ್ ಫರ್ದರ್ ಸೆಡ್, ಏನ್ ಬರೀಬಹುದು, ಅಂಡ್ ಫರ್ದರ್ ಅಂದ್ರೆ ಇನ್ನು ಮುಂದಕ್ಕೆ, ಇನ್ನು ಅವ್ರು ಹೇಳಿ ಮತ್ತೆ ಮುಂದುವರಿಸ್ತಾರಲ್ವಾ. ಅಂಡ್ ಫರ್ದರ್ ಸೆಡ್ ದಟ್, ಇನ್ನು ಮುಂದುವರೆದು ಹೇಳಿದ್ರೆ ಏನಂದ್ರೆ ಐ ನಾನು ಅನ್ನೋದೇನಾಗ್ಬೇಕು, ಬೋರ್ಜಸ್. ಐ ಅಂದ್ರೆ ನಾನು ಅನ್ನೋದೇನಾಗ್ಬೇಕು, ನಾನ್ ಬಂದು ಹೇಳ್ತಿದ್ದೀನಲ್ವಾ. ಸೊ ಬೋರ್ಜಸ್ ಹೇಳಿದ್ದನ್ನ ನಾನೇನ್ ಹೇಳ್ತೀನಿ, ಅವನು ಅಂತ. ಹಿ ಆಮ್ ಹೆಲ್ಪಿಂಗ್ ವರ್ಬ್ ಪ್ರೆಸೆಂಟ್ ಟೆನ್ಸ್ ಬಿಕಮ್ಸ್ ಪಾಸ್ಟ್. ಹಿ ವಾಸ್ ನಾಟ್ completely unhappy. Full stop. ಆಲ್ಫಾನೋ ಮತ್ತೆ ಕೇಳ್ತಾರೆ, ಹ್ಯಾವ್ ಯು ಥಾಟ್ ಆಫ್ ರೈಟಿಂಗ್ ದ ಬುಕ್ ಇನ್ ದ ಹಿಸ್ಟ್ರಿ ಆಫ್ ಆನ್ ದ ಹಿಸ್ಟ್ರಿ ಆಫ್ ದ ಬ್ಲೈಂಡ್? ಕ್ವಶನ್ ಮಾಡ್ತಾರೆ ಮತ್ತೆ. ನೀವು ಹೀಗೆ ಸೇರಿಸಬಹುದು, ಅಗೇನ್ ಮತ್ತೆ ಆಲ್ಫಾನೋ, ಎ ಕ್ಯಾಪಿಟಲ್ ಬಿಕಾಸ್ ಪ್ರಾಪರ್ ನೌನ್. ಆಲ್ಫಾನೋ ಕ್ವೆಶ್ಚನ್ಡ್ ಅಥವಾ ಆಸ್ಕ್ಡ್. ಹೆಲ್ಪಿಂಗ್ ವರ್ಡ್ ಇಂದ ಶುರುವಾದ್ರೆ ಯಾವ ವರ್ಡ್ ಅನ್ನ ಬಳಸ್ಬೇಕಂತ ಹೇಳಿದೀನಿ, ಇಫ್ ವರ್ಡ್. ಅಗೇನ್ ಆಲ್ಫಾನೋ ಆಸ್ಕ್ಡ್ ಇಫ್. ಸೊ ಇವಾಗ ಹ್ಯಾವ್ ಅನ್ನೋದು ಇದು ಕ್ವಶನ್ ಇರೋದನ್ನ ಸ್ಟೇಟ್ಮೆಂಟ್ ಮಾಡ್ಬೇಕು. ಓಕೆ, ಯು ಇಲ್ಲಿ ಬರುತ್ತೆ, ಹ್ಯಾವ್ ಇಲ್ಲಿ ಹೋಗುತ್ತೆ. ಸೊ ಇವಾಗ ಫಸ್ಟ್ ಪ್ಲೇಸ್ ಅಲ್ಲಿ ಯಾವ್ದಿದೆ, ಇಲ್ಲಿ ಬಂದಾಗ ಯು ಅನ್ನೋದು, ಇದನ್ನ ಫಸ್ಟ್ ಬಳಸ್ತೀವಿ. ಹೆಲ್ಪಿಂಗ್ ವರ್ಬ್ ನ ನಂತರ ಬಳಸ್ತೀವಿ. ಯು ಅಂದ್ರೆ ಯಾರು, ಬೋರ್ಜಸ್. ಸೊ ಯು ಸೆಕೆಂಡ್ ಪರ್ಸನ್ ಏನಾಗ್ಬೇಕು, ಹಿ ಆಗ್ಬೇಕು. ಹುಡುಗ ಅಲ್ವಾ ಅವನು, ಬಾಯ್. ಸೊ ಇಫ್ ಹಿ, ಪ್ರೆಸೆಂಟ್ ಟೆನ್ಸ್ ಹ್ಯಾವ್ ಬಿಕಮ್ಸ್, ಇವಾಗ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದೆ, ಹ್ಯಾವ್ ಬಿಕಮ್ಸ್ ಪಾಸ್ಟ್ ಹ್ಯಾಡ್. If we had thought,
ಥರ್ಡ್ ಫಾರ್ಮ್ ಥಿಂಕ್ ಥಾಟ್ ಥರ್ಡ್ ಫಾರ್ಮ್ ಥಾಟ್ ಆಫ್ writing a book on the of the blind ಅಲ್ಲಿ ಏನ್ ಕ್ವೆಶನ್ ಮಾರ್ಕ್ ಇದೆ ಅದನ್ನ ತೆಗೆದು ಫುಲ್ ಸ್ಟಾಪ್ ಅನ್ನ ಇಡಬೇಕು. ನೆಕ್ಸ್ಟ್ ಬೋರ್ಜಸ್ ಅದಕ್ಕೆ ಏನ್ ಮಾಡ್ತಾರೆ, ಅವ್ರು ಕೇಳಿದಕ್ಕೆ ರಿಪ್ಲೈ ಮಾಡ್ತಾರೆ. ಅಟ್ ಲಾಸ್ಟ್ ಅಂತ ಬೇಕಾದ್ರೆ ಸೇರಿಸ್ಬೋದು ನೀವು. at last Borges be capital, sorry, can you see Borges ಏನ್ ಮಾಡ್ತಾರೆ, ರಿಪ್ಲೈ ಮಾಡ್ತಾರೆ. replied Borges was happy and replied ಅಂತ ಏನಾದ್ರು ಬರೀಬಹುದು, ಇಲ್ಲ ಸಿಂಪಲ್ ಆಗಿ Borges replied it is ಇರೋದೇನಾಗುತ್ತೆ, was ಆಗುತ್ತೆ. is becomes was. It was an excellent idea. ಸೊ ಈ ರೀತಿ ಬಂದ್ರೆ ನಿಮ್ಗೆ 5 ಅಂಕಗಳು ಸಿಗ್ತವೆ ಇಲ್ಲಿ.